ಬಂದಿದ್ದೀವಿ. 3 ಜನ ಅಲ್ಲ, ಮನೆಯವರೆಲ್ಲರೂ ರೆಡಿ ಆಗಿದ್ದೀವಿ. ಸಂಜೆನೆ ಬಂದ್ವಿ 6 o'clockಗೆ. ಇವಾಗ ಆಲ್ರೆಡಿ ಅರೌಂಡ್ 9 o'clock ಆಗಿದೆ. ಎಲ್ಲ ಇವಾಗ ನಂಜನಗೂಡು ಬೀಟ್ ಹೊಡಿಯಕ್ಕೆ ಹೋಗ್ತಿದ್ದೀವಿ. ನಾಳೆ ಜಾತ್ರೆ ಇದೆ. ಗರ್ಲ್ಸ್ ಸಾನಾ ನಾವೆಲ್ಲ ನಂಜನಗೂಡಿಗೆ ಬಂದಿದ್ದೀವಿ, ಫ್ಯಾಮಿಲಿ ಫುಲ್ ಬಂದಿದ್ದೀವಿ. ಆದರೆ ಅಪ್ಪ ಒಬ್ಬರು ಬಂದಿಲ್ಲ. ನಾಳೆ ನಂಜನಗೂಡು ಜಾತ್ರೆ ಇದೆ, ನಿಮ್ಗೆ ತೋರಿಸಿ, ನೋಡಿ ಎಂಜಾಯ್ ಮಾಡಿ. ನಮ್ಮಮ್ಮ ಮತ್ತು ಚಿಕ್ಕಮ್ಮ ಮಿನಿಮಮ್ ಅಂದರೂ ½ an hour ಇಂದ ವೇಟ್ ಮಾಡಿ ಮಾಡಿ ಕೋಪ ಮಾಡಿಕೊಂಡು ಬೈತವ್ರೆ ನೋಡಿ. ಇವಾಗ ನಾವೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅಲ್ಲಂತೂ ತುಂಬ ಜನ ಸೇರಿರ್ತಾರೆ. ಬನ್ನಿ ತೋರಿಸ್ತೀನಿ ನಿಮಗೂ. ತಮ್ಮ ಬೆಲೆಬಾಳುವ ವಸ್ತುಗಳಿಗಾಗಿ ಹೊಂಚು ಹಾಕುತ್ತಿರಬಹುದು, ಮೊಬೈಲ್ ಫೋನ್ಗಳಿಗಾಗಿ ಹೊಂಚು ಹಾಕುತ್ತಿರಬಹುದು. ತಮ್ಮ ತೇರೆಲ್ಲ ರೆಡಿ ಮಾಡಿದ್ದಾರೆ. ಬೆಳಗ್ಗೆ 6 ಗಂಟೆಗೆ ತೇರು ಎಳಿತಾರೆ. ಒಟ್ಟು 5 ತೇರು ಎಳಿತಾರೆ. ನಮ್ಮ ದೊಡ್ಡಮ್ಮ ಮತ್ತೆ ನನ್ನ ತಂಗಿ ಹೆಂಗ್ ಆಡ್ತಿದಾರೆ ನೋಡಿ ಇಬ್ರು. ಇವರಿಬ್ಬರೇ ಎಳ್ದು ಬಿಡ್ತಾರೆ ಇವಾಗ. ಅಲ್ಲೇ ದೇವಸ್ಥಾನದ ಹತ್ರ ಪ್ರಸಾದ ಕೊಡ್ತಾಯಿದ್ರು. ಎಲ್ಲ ಕ್ಯೂವಲ್ಲಿ ಹೋಗ್ತಿದ್ದೀವಿ ನಿಂತ್ಕೊಂಡು ಲೈನಲ್ಲಿ. ಈಗ ಬರ್ತಾ ಇರೋದು ನಂಜುಂಡೇಶ್ವರನ ತೇರು. ಇದು 90 ಅಡಿ ಎತ್ತರ ಇರುತ್ತೆ. ಲಕ್ಷಾಂತರ ಜನ ಸೇರಿರ್ತಾರೆ ಇಲ್ಲಿ.
ಈಗ ಬರ್ತಾ ಇರೋದು ಪಾರ್ವತಮ್ಮನವರ ತೇರು. ಇದು 5ನೇ ತೇರು. ಇದು ಕೂಡ ನಂಜುಂಡೇಶ್ವರನ ತೇರೆ. ಇನ್ನೊಂದ್ಸತಿ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಜ್ಯೂಸ್ ಬಾಟಲ್ಗೋಸ್ಕರ ಫೈಟ್ ಮಾಡ್ತಾ ಇದಾರೆಲ್ಲ. ನಾವು ಇಷ್ಟೊತ್ತು ಜಾತ್ರೆ ನೋಡ್ಕೊಂಡ್ ಬಂದ್ವಿ, ತೇರ್ ನೋಡ್ಕೊಂಡ್ ಬಂದಿದೀವಿ. ಜಾತ್ರೆ ಸುತ್ತಾಡಕ್ ಹೋಗ್ಬೇಕು, ಆಮೇಲೆ ಹೋಗ್ತೀವಿ. ಚೆನ್ನಾಗಿ ಲಸ್ಸಿ ಕುಡಿದ್ವಿ, ಜ್ಯೂಸ್ ಕುಡಿದ್ವಿ, ಬಾತ್ ತಿಂದ್ವಿ. ಕೇಸರಿ ಬಾತು ತುಂಬಾ ಕೊಡ್ತಿದ್ರು. ಎಲ್ಲ ಹೊಟ್ಟೆ ತುಂಬಾ ತಿಂದಿದ್ದೀವಿ. ಹೊಟ್ಟೆ ಫುಲ್ ಫಿಲ್ ಆಗಿ ಹೋಗಿದೆ. ಇವಾಗೆಲ್ಲ ಸ್ಟೇಟಸ್ ಎಲ್ಲ ಅಪ್ಡೇಟ್ ಮಾಡ್ತಿದ್ವಿ ವಾಟ್ಸಪ್. ರೀಲ್ಸ್ ಮಾಡಕ್ಕೆ ರೀಲ್ಸ್ ಹುಡುಕ್ತಿದ್ದೀವಿ. ರೀಲ್ಸ್ ಮಾಡಬೇಕು, ಬಟ್ ಜನ ಜಾಸ್ತಿ ಇರೋದ್ರಿಂದ ಇಂಟರ್ನೆಟ್ ಸರಿಯಾಗಿ ಸಿಗ್ತಿಲ್ಲ. ನೆಟ್ವರ್ಕೇ ಇಲ್ಲ ಇಲ್ಲೆಲ್ಲೂ. ನಾವು 3 ಜನ ಹೊರಗಡೆ ಕೂತಿದ್ದೀವಿ, ಮಿಕ್ಕಿದವರೆಲ್ಲ ಒಳಗಡೆ ಕೂತ್ಕೊಂಡು ಮಾತಾಡ್ತಾ ಕೂತಿದ್ದಾರೆ. ಟೈಮ್ ಪಾಸ್ ಆಗ್ಬೇಕು. ಹಾಯ್ ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವಾಗ ಟೈಮ್ 12 o'clock ಆಗಿದೆ. ಎಲ್ಲ ಊಟಕ್ಕೆ ಹೋಗ್ತಿದ್ದೀವಿ. ತುಂಬ ಬಿಸಿಲಿದೆ. ನೋಡೋಣ, ಊಟಕ್ಕೆ ಹೋಗ್ತಿದ್ದೀವಿ. ಅಲ್ಲಿದು ವಿಡಿಯೋಸ್ ಎಲ್ಲ ಶೇರ್ ಮಾಡ್ತೀವಿ. ನೋಡ್ತಾ ಊಟಕ್ಕೆ ಇರಿ. ಹೋದ್ಮೇಲೆ ಜಾತ್ರೆ ಸುತ್ತಾಡಕ್ ಹೋಗ್ತೀವಿ, ಅದನ್ನು ತೋರಿಸ್ತೀವಿ, ಬನ್ನಿ. ಊಟ ಎಲ್ಲ ಮುಗಿದ್ಮೇಲೆ ಸಂಜೆ ಮನೇಲೆ ಪಾನಿಪೂರಿ ಮಾಡ್ತಿದ್ರು. ನಾವೆಲ್ಲ ಜಾತ್ರೆ ಸುತ್ತಾಡ್ಕೊಂಡು ಬಂದಾಯ್ತು. ಇವಾಗ ಮತ್ತೆ ಊರಿಗೆ ಹೋಗ್ತಿದೀವಿ. ಬಾಯ್ ಎಲ್ಲರಿಗೂ ಬಾಯ್. ನಾವು ಮೈಸೂರಿಗೆ ಹೋಗ್ತಿದ್ದೀವಿ. ನಾವು ನಮ್ಮ ಊರ್ ಪಿರಿಯಾಪಟ್ಟಣಕ್ಕೆ ಹೋಗ್ತಿದೀವಿ. ಬಾಯ್ ದೊಡ್ಡಪ್ಪ. ಲಾಸ್ಟಲ್ಲಿ ಫೋಟೋಸ್ ಎಲ್ಲ ಶೇರ್ ಮಾಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.